ಬಾಲ ಇವಳ್ದು ಇದೇ ಕತೆ ಆಯ್ತು. ನೀನು ಸುಮ್ಮನೆ ತಾಲಿ ಕಟ್ಟು. ಇವಳು ಅದೇನು ಮಾಡ್ತಾಳೋ ಮಾಡ್ಕೊಳ್ಳಿ. ಹೌದಾ ಅಜ್ಜಿ? ಇದೇ ಮಾತಾ? ನಿಮಗೆ ಬಾಲ ರುಕ್ಕುನ ಮದುವೆ ಆಗ್ಬೇಕು ಅಷ್ಟೇ ತಾನೇ? ದಿವ್ಯಾ, ಬಿಡೋದನ್ನ. ಏನ್ ಮಾಡ್ತಿದ್ಯಾ ನೀನು? ನನ್ನ ಹತ್ರ ಬರಬೇಡ. ಹೋಗೋ, ಹೋಗ್ ತಾಳಿ ಕಟ್ಟು. ನನ್ನ ಹೆಣ್ಣದ ಮೇಲೆ ನೀನ್ ಮದುವೆ ಆಗೋ. ದಿವ್ಯಾ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನ ಹಾಳು ಮಾಡ್ಕೋಬೇಡ ಪ್ಲೀಸ್. ಜೀವನ ಜೀವನ ನೀನೇ ನನ್ನ ಜೊತೆ ಇಲ್ಲ ಅಂದ್ಮೇಲೆ ನಂದು ಒಂದ್ ಜೀವನನ? ನೀನಿಲ್ದೇ ಇರೋ ಈ ಜೀವನ ಎರಡೂ ನಂಗೆ ಬೇಡ. ಎರಡೂ ಬೇಡ. ನೋಡು, ಏನೇ ಇದ್ರು ಕೂತ್ ಮಾತಾಡಿ ಡಿಸೈಡ್ ಮಾಡೋಣ ಪ್ಲೀಸ್. ಪ್ಲೀಸ್ ದಿವ್ಯಾ ಪ್ಲೀಸ್. ಇಷ್ಟು ದಿನ ನಾನು ಅದೇ ಪ್ರಯತ್ನ ತಾನೇ ಮಾಡಿದ್ದು. ಮಾತ್ ಕೇಳ್ದ್ಯಾ ನೀನು? ಹಾಗಿದ್ಮೇಲೆ ನಾನು ಯಾಕೋ ನಿನ್ ಮಾತು ಕೇಳ್ಬೇಕು? ಸಾಯ್ತೀನಿ, ಸತ್ತು ಹೋಗ್ತೀನಿ. ಆಗ ನೀವೆಲ್ಲರೂ ಆರಾಮಾಗಿರಿ. ಏನೇ ಬಂದಿರೋದು ನಿಂಗೆ ದೊಡ್ಡ ರೋಗ? ಶುಭ ಸಮಾರಂಭ ನಡೀತಿರೋ ಮನೆಯಲ್ಲಿ ಸಾವಿನ ಮಾತಾಡ್ತಿದ್ಯಲ್ಲ ನೀನು. ದಿವ್ಯಾ ದಿವ್ಯಾ ಆಗಿದಾಗೋಯ್ತು. ಮೊದಲು ಲೈಟ್ರು ಕೆಳಗಿಳಿಸು. ಆಗಲ್ಲ. ನಾನು ಎಷ್ಟೇ ಗೋಗರ್ಕೊಂಡ್ರು ನನ್ನ ಮಾತೇ ಕೇಳಲಿಲ್ಲ. ನನಗೆ ನಿನ್ನ ಹೆಂಡತಿ ಆಗೋ ಅವಕಾಶನೇ ಕೊಡಲಿಲ್ಲ. ಇವಾಗ ನನ್ನ ಹತ್ರ ಇರೋದು ಎರಡೇ ಆಪ್ಷನ್. ಒಂದು, ನನ್ನನ್ನು ಒಪ್ಕೊಂಡು ಬದಲಾಗಕ್ಕೆ ಅವಕಾಶ ಕೊಡು. ಎರಡನೇದು, ನಾನ್ ಸಾಯೋದು. ಆಯ್ಕೆ ನಿಂದು. ನಿನಗೆ ತಲೆ ಕೆಟ್ಟಿದ್ಯಾ ದಿವ್ಯಾ? ಹೌದು, ಕೆಟ್ಟಿದೆ. ನಾನು ಏನು ಅಂತ ಮಾಡ್ಲಿ? ಬದಲಾಗಕ್ಕೆ ಅವಕಾಶ ಕೊಡ್ತೀಯಾ ಅಥವಾ ನಾನು ಸಾಯ್ಲ? ಬೇಡ ದಿವ್ಯಾ. ದಿವ್ಯಾ ದಿವ್ಯಾ, ನೀನ್ ಮಾಡ್ತಿರೋದು ಸರಿ ಇಲ್ಲ. ನಿಂದು ಮಾವಂದು ಮುಗ್ದೋಗಿರೋ ಕತೆ ಕಡೆ. ಮಾವ ನಾನು ಹೊಸ ಜೀವನ ಶುರು ಮಾಡ್ಬೇಕು ಅಂತ ಇದ್ದಾಗ ಯಾಕೆ ಹೀಗೆ ಮಾಡ್ತಿದ್ಯಾ? ಮುಚ್ಚೆ ಬಾಯಿ. ನಿನ್ನಿಂದನೇ ಇವ್ರು ಎಲ್ಲರೂ ಹೆಚ್ಕೊಂಡಿರೋದು. ಇಲ್ಲದೆ ಹೋಗಿದ್ದಿದ್ರೆ ನಾನು ಬಾಲ ಆರಾಮಾಗಿ ಜೀವನ ಮಾಡ್ತಿದ್ವಿ. ಮಾಡೋದೆಲ್ಲ ಮಾಡಿ ಇವಾಗ ಬಂದು ಗೋಗರಿತಾ ಇದ್ಯಾ? ಸರಿಯಾಗಿ ಕೇಳಿಸ್ಕೊಳೆ. ಬಾಲ ನನ್ನವರು. ಇವನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಒಂದ್ ವೇಳೆ ನಾನು ಸತ್ ಹೋದ್ರು ನೀನು ಇವನು ಸಂಸಾರ ಮಾಡಕ್ ನಾನ್ ಬಿಡಲ್ಲ. ಆಯ್ತಾ? ಮುಗಿತಾ ನಿನ್ನ ನಾಟಕ? ಮುಗ್ದಿದ್ರೆ ಬಾಲ ಹೋಗಿ ತಾಳಿ ಕಟ್ಲಿ. ಬಾಲ ಬಾಪ ತಾಳಿ ಕಟ್ಟು. ಇವಳು ನಾಟಕ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸಗಳೆಲ್ಲ ಮುಂದಕ್ಕೆ ಹೋಗುತ್ತೆ. ಹಸೆಮಣೆ ಏರಿರೋ ಹೆಣ್ಣನ್ನು ಕಾಯಿಸ್ಬಾರ್ದಪ್ಪ. ಬಾ ರುಕು, ನೀನು ಬಾಮ್ಮ.
ಅಜ್ಜಿ ಅಜ್ಜಿ ಇವಳು ಅಯ್ಯೋ ಇಂಥ ನಾಟಕನ ಎಷ್ಟು ನೋಡಿಲ್ಲ. ಬಾರೋ ಸುಮ್ಮನೆ. ಇದನ್ನೆಲ್ಲ ಅವಳು ನಿನ್ನನ್ನು ಹೆದರ್ಸೋಕ್ ಮಾಡ್ತಿದ್ದಾಳೆ ಅಷ್ಟೇ. ಇಲ್ಲ ಅಜ್ಜಿ, ನಿಜವಾಗ್ಲೂ ಡೀಸೆಲ್ ಸುರ್ಕೊಂಡಿದ್ದಾಳೆ ಅವಳು. ಬಾಲ, ಬೇಡ ಬಾಲ, ಅವಳು ಮೋಸಕ್ಕೆ ಬಲಿ ಆಗ್ಬೇಡ ನೀನು. ಸುಟ್ಕೊಂಡ್ರೆ ಸುಟ್ಟು ಸಾಲಿ ಬಿಡು, ಆಗ್ಲಾದ್ರೂ ಬುದ್ಧಿ ಬರ್ಬೋದು ಇವಳಿಗೆ. ಅತ್ತೆ, ಅವಳು ಹಠ ನಿಮಗ್ ಗೊತ್ತು. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆದ್ರಾಯ್ತು ಬಿಡೋ, ನೋಡ್ಕೊಳ್ಳೋಣ. ಹೌದಾ? ಇವತ್ತು ನಿಮ್ಗೆಲ್ರಿಗೂ ನಾನು ಯಾರು ಅಂತ ತೋರಿಸ್ತೀನಿ. ಮೇಡಮ್, ಇಲ್ಲಿಂದ ವೆಹಿಕಲ್ ಹೋಗಲ್ಲ, ನಡ್ಕೊಂಡೇ ಹೋಗಬೇಕು. ಹೌದಾ? ಸರಿ, ನಾನೇ ಬರ್ತೀನಿ. ಏನಮ್ಮ, ಒಳಗೆ ಯಾರಿದ್ದೀರಾ? ಸ್ವಲ್ಪ ಹೊರಗೆ ಬರ್ರಿ. ನೋಡಮ್ಮ, ಇವರು ನಮ್ಮ ಆಫೀಸರ್ ಸತ್ಯ ಮೇಡಮ್ ಅಂತ ಹೇಳಿ. ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅವರು ತನಿಖೆ ಮಾಡ್ತಾರ. ಏನಂತ ಹೇಳಿದ್ರಿ ಮೇಡಮರ? ಎಲ್ಲ ಮುಗ್ದು ಹೋಗ್ಯದ. ಈಗ ಉಳ್ದಿರೋದು ಜೀವ ಅಷ್ಟ. ಹಾಗೆಲ್ಲ ಹೇಳ್ಬೇಡಿಮ್ಮ. ನಾವು ನಿಮ್ಮ ಕಷ್ಟ ಕೇಳಕ್ಕೆ ಅಂತಾನೆ ಇರೋದು. ಈ ಮೋಸ ಬರೀ ನಿಮಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕಾಗಿದೆ. ಪ್ರತಿದಿನ ಒಬ್ರಲ್ಲ ಒಬ್ರು ಮೋಸ ಹೋಗ್ತಾನೆ ಇದ್ದಾರೆ. ಇದ್ರ ಜಾಲನ ಕಂಡು ಹಿಡಿಬೇಕು ಅಂತಾನೆ ಹುಡ್ಕೊಂಡು ಬಂದಿದ್ದೀನಿ. ನಿಮಗೆ ಹೇಗೆ ಮೋಸ ಆಯ್ತು ಅಂತ ಹೇಳಿದ್ರೆ ನನ್ಗೆ ಅವ್ರನ್ನ ಕಂಡು ಹಿಡಿಯೋದಕ್ಕೆ ಸುಲಭ ಆಗತ್ತೆ. ಏನಂತ ಹೇಳಿದ್ರಿ ಮೇಡಮರ? ನನ್ಗ ಗಂಡ ಇಲ್ರಿ, ಮಗ ಒಬ್ನೇ. ಅವನಿಗೆ ಕೂಲಿ ನಾಲಿ ಮಾಡಿ 4 ಮನೆ ಮುಸುರಿ ತಿಕ್ಕಿ ಕಷ್ಟಪಟ್ಟು ಬೆಳೆಸಿನ್ರಿ. ಸಮಾಧಾನ ಮಾಡ್ಕೊಳ್ಳಿ. ದುಡ್ಡು ನಿಮ್ಮಿಂದ ಅವ್ರು ಹೇಗೆ ಎತ್ಕೊಂಡ್ರು ಅಂತ ಹೇಳ್ತೀರಾ? ಬ್ಯಾಂಕ್ನಲ್ಲಿ ನನ್ನ ಮಗನಿಗೆ ಕಾಲೇಜ್ಗಂತ ರೊಕ್ಕ ಕೂಡಿಟ್ಟಿದ್ದೀನ್ರಿ. ಯಾರೋ ಫೋನ್ ಹಚ್ಚಿದ್ದಿರ್ರಿ, ನನ್ನ ಮಗನಿಗೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ ಅಂತ. ನಿಮ್ಮ ಫೋನಿಗೆ 6 ಅಂಕಿ ನಂಬರ್ ಬರ್ತದ, ಅದು ಹೇಳು ಅಂದುರ್ರಿ. ಅದನ್ನ ಹೇಳಿದ್ರ ನಿಮ್ಮ ಮಗನಿಗೆ ಕಾಲೇಜಲ್ಲಿ ಸೀಟ್ ಕನ್ಫರ್ಮ್ ಆಗ್ತದ ಅಂತಂದುರ್ರಿ. ನಂಬರ್ ಬಂತು ರೀ, ನಾನು ಹೇಳಿದೆ ರೀ. ಆಗ ಅವರು ನಾಳೆಯಿಂದ ಕಾಲೇಜ್ ಕಳಿಸಿ ಅಂದುರ್ರಿ. ಹಂಗೂ ನಾನು ಕೇಳಿದೆ ರೀ, ಅಡ್ಮಿಷನ್ಗೆ ಕಾಲೇಜ್ಗೆ ಬರೋದು ಬೇಡವಾ ಅಂತ. ಅದೆಲ್ಲ ಏನು ಬೇಡ, ಮೊಬೈಲ್ನೊಳಗೆ ಎಲ್ಲ ಆಗುತ್ತೆ ಅಂತ ಅಂದುರ್ರಿ. ನಾನು ಅವ್ರು ಹೇಳಿದ್ಗೆಲ್ಲ ಒಪ್ಕೊಂಡಿನ್ರಿ. ಆದ್ರ ಬ್ಯಾಂಕ್ನೊಳಗಿರೋ ರೊಕ್ಕ ಎಲ್ಲ ಹೋಗ್ಯದ್ರಿ. ಮತ್ತೆ ಆ ನಂಬರಿಗೆ ಫೋನ್ ಮಾಡಿದ್ರಾ? ಮಾಡಿದ್ದೀನ್ರಿ ಮೇಡಮ್, ಆದ್ರ ಫೋನು ಸ್ವಿಚ್ ಆಫ್ ಬರಕತ್ತೈದ್ರಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ರಿ. ಅದಕ್ಕೆ ಪೊಲೀಸರಿಗೆ ಹೇಳಿವ್ರಿ. ಆದ್ರೆ ಎಲ್ರು ಹೇಳಕತ್ತೇರಿ, ಹೋದ್ ದುಡ್ಡು ಮತ್ತೆ ವಾಪಸ್ ಬರಲ್ಲ ಅಂತ. ಹಂಗೇನಾರ ಆಗ್ಬಿಟ್ರ ನನ್ನ ಹಾಳು ಬಾವಿನ ನೋಡ್ಕೋಬೇಕಾಗ್ತದ ಅಷ್ಟೇ ರೀ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ.
ನೀವು ಯೋಚನೆ ಮಾಡಬೇಡಿ, ನಾವಿದೀವಲ್ಲ. ನೀವು ಕಳ್ಕೊಂಡಿರೋ ದುಡ್ಡು ನಿಮಗೆ ಸಿಕ್ಕೇ ಸಿಗತ್ತೆ. ಸಿಗೋ ಹಾಗೆ ನಾನು ಮಾಡ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊರಿ ಮೇಡಮರ. ನನ್ನ ಮಗನ ಭವಿಷ್ಯ ಉಳಿಸ್ಕೊಡ್ರಿ ಮೇಡಮರ. ನಮ್ಗೆ ನ್ಯಾಯ ಕೊಡ್ಸಿರಿ ಮೇಡಮರ. ಹೆದರ್ಕೋಬೇಡಿ, ನಿಮ್ಮ ದುಡ್ಡನ್ನು ಕೊಡಿಸೋ ಜವಾಬ್ದಾರಿ ನಂದು. ಇವ್ರಿಗೆ ಫೋನ್ ಬಂದಿದ್ದ ನಂಬರು, ಇವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀರಾ? ಹೌದು ಮೇಡಮ್, ಎಲ್ಲ ಕಂಪ್ಲೇಂಟ್ ಕಾಪಿಯಲ್ಲಿ ಇದೆ. ವೆರಿ ಗುಡ್. ಅಮ್ಮ, ನಾವು ಬರ್ತೀವಿ, ನೀವು ಧೈರ್ಯವಾಗಿರಿ. ಆತ್ರಿ ಮೇಡಮರ. ಬುದ್ಧಿ ಇದೆಯಾ ನಿನಗೆ? ಹುಡುಗಾಟಕ್ಕೂ ಒಂದು ಮಿತಿ ಇರಬೇಕು. ಹೆಚ್ಚು ಕಡಿಮೆ ಆಗಿ ಕಿಡಿ ತಗಲಿದಿದ್ರೆ ಸುಟ್ಟೋಗ್ತಿದ್ಯಲ್ಲ ದಿವ್ಯಾ. ನೋಡಿದ್ರ? ಎಲ್ರು ಚೆನ್ನಾಗಿ ನೋಡಿ. ಬಾಲಂಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ಮನ್ಸಲ್ಲಿ ನನ್ನನ್ನೇ ತುಂಬಿಕೊಂಡು ಇವಳನ್ ಮದ್ವೆ ಆಗಕ್ ಹೊರಟಿದ್ಯಲ್ಲ ಬಾಲ. ನಿನ್ನನ್ ಪರೀಕ್ಷೆ ಮಾಡ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು. ಕೊನೆಗೂ ನೀನ್ ನನ್ನನ್ನ ಪ್ರೀತಿಸ್ತಿದ್ಯಾ ಅಂತ ಪ್ರೂವ್ ಆಗೋಯ್ತು. ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಎಂತ ಅನಾಹುತ ಮಾಡ್ಕೊಳಕ್ ಹೊರಟಿದ್ದೆ ಅನ್ನೋ ಅರಿವಿದ್ಯಾ ನಿನ್ಗೆ? ಆಗಿದ್ದಾಗ್ಲಿ, ನೀನೇ ನನ್ನ ಲೈಫಲ್ಲಿ ಇಲ್ಲ ಅಂದ್ಮೇಲೆ ಈ ಜೀವನಕ್ಕೆ ಬೆಲೆ ಇಲ್ಲ. ಸತ್ರೆ ಸಾಯ್ತೀನಿ. ಆದ್ರೆ ನೀನ್ ಯಾಕೆ ನನ್ನನ್ನು ಕಾಪಾಡ್ದೆ? ನನ್ನ ಮೇಲಿರೋ ಪ್ರೀತಿಯಿಂದ ತಾನೆ. ಮೊದ್ಲು ಅದನ್ನ ಒಪ್ಕೋ, ಇವ್ರುಗಳಿಗೂ ಗೊತ್ತಾಗ್ಲಿ. ನನ್ನ ಮನೆ ಮುಂದೆ ನನ್ನ ಮದುವೆ ನಡೆಯೋ ಸಮಯದಲ್ಲಿ ನೀನಲ್ಲ, ಯಾರೇ ಆಗಿದ್ರು ನಾನು ಇದನ್ನೇ ಮಾಡಿರ್ತಿದ್ದೆ. ಅದರ ಅರ್ಥ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ. ಮಾನವೀಯತೆ ಇರೋ ಯಾರೇ ಆಗಿದ್ರು ಇದನ್ನೇ ಮಾಡಿರ್ತಿದ್ರು. ಇದನ್ನ ಬಿಟ್ಟು ಬೇರೇನು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ ನೀನು. ನಿನ್ನ ಮಧ್ಯೆ ಎಲ್ಲಾನು ಮುಗ್ದು ಹೋಗಿದೆ. ಹೆದರ್ಸಿದ್ದಾಯ್ತು, ಕೇಳ್ಕೊಂಡಿದ್ದು ಆಯ್ತು. ಈಗ ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಕ್ಕೂ ಹೊರಟಿದ್ಯಾ? ಇಷ್ಟೆಲ್ಲ ಮಾಡಿದ್ರು ನಿನ್ ಮನ್ಸ್ ಕರಗ್ತಾ ಇಲ್ಲ ಅಲ್ವಾ? ಆ ಮನ್ಸನ್ನ ಕಲ್ಲು ಮಾಡಿದವಳು ನೀನೇ ದಿವ್ಯಾ. ನಿನ್ ಪ್ರೀತಿಗೋಸ್ಕರ ನಾನು ಎಷ್ಟೆಲ್ಲ ಒದ್ದಾಡಿದ್ದೀನಿ ನೆನ್ಪಿಸ್ಕೊ. ಆದ್ರೆ ನೀನ್ ಆ ಪ್ರೀತಿಗೆ ಏನ್ ಬೆಲೆ ಕೊಟ್ಟೆ? ಅಪಾರ್ಷ ನನ್ನ ಮಗುನ ಅಬಾರ್ಟ್ ಮಾಡಿಸ್ಬಿಟ್ಟಿಯಲ್ಲ ದಿವ್ಯಾ. ಅವತ್ತೇ ನಿನ್ನ ಮೇಲಿರೋ ಪ್ರೀತಿ ಸತ್ತೋಯ್ತು. ನೋಡು, ಈಗ ನಾನು ಬದಲಾಗಿದ್ದೀನಿ, ನೀನು ಬದಲಾಗು. ಬಲವಂತದಿಂದ ಪ್ರೀತಿ ದಕ್ಕಿಸ್ಕೊಳಕ್ ಆಗಲ್ಲ ದಿವ್ಯಾ. ಸರಿ, ಹಾಗಿದ್ರೆ ನನ್ ಜೀವ ತೆಕ್ಕೊಳಕ್ಕಾದ್ರೂ ಅವಕಾಶ ಕೊಡು.
ಸಾಯೋರು ಯಾರು ಹೀಗೆ ಜನಗಳ ಮುಂದೆ ಬಂದು ಸಾಯ್ತೀನಿ ಅಂತ ಹೇಳಲ್ಲ. ನನಗ್ ಗೊತ್ತು ನೀನ್ ಇದೆಲ್ಲ ಹೆದರ್ಸಕ್ಕೆ ಮಾಡ್ತಿರೋ ನಾಟಕ ಅಂತ. ಆಯ್ತು, ನಾಟಕ ತಾನೆ, ನೋಡ ಬಿಡೋಣ. ಹಠ ಇಷ್ಟಾದ್ರೂ ನಿನ್ ಹಠ ಬಿಟ್ಟಿಲ್ವಲ್ಲೇ ನೀನು? ಒಂದು ನೆನ್ಪಿಟ್ಕೋ, ಈ ಹಠ ಒಂದಲ್ಲ ಒಂದು ದಿನ ನಿನ್ನೆ ಬಲಿ ತಗೊಳುತ್ತೆ. ಯಾಕೆ ಯಾಕೆ ದಿವ್ಯಾ ನೀನ್ ಎಲ್ರ ತರ ನಾರ್ಮಲ್ ಆಗಿರಲ್ಲ? ಆಕಾಶಕ್ಕೆ ಏಣಿ ಹಾಕೋ ಬರದಲ್ಲಿ ಪಾತಾಳಕ್ಕೆ ಬಿದ್ದೋಗಿದೆಯಲ್ಲೇ. ಇನ್ನಾದ್ರೂ ಸರಿ ಹೋಗೆ. ಸರಿ ಹೋಗ್ತೀನಿ ಬಾಲ, ನಾನ್ ಸರಿ ಹೋಗ್ತೀನಿ. ನನ್ ಜೊತೆ ನೀನಿರ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ಯಾ ದಿವ್ಯಾ? ಈಗೆಲ್ಲ ಮಾತಾಡ್ಬೇಡ ಬಾಲ. ನನಗೆ ಇಷ್ಟು ಆಟ ಕೋಪ ಮಾಡ್ತಿರೋದು ನೀನು ಪ್ರೀತಿಗೋಸ್ಕರ. ಎಷ್ಟೋ ಸಲ ತಪ್ಪಾದೆ ಬಾಲ, ನೀನು ನನಗೆ ಕ್ಷಮೆ ಕೇಳಿದ್ದೀನಿ ಬಾಲ. ಈ ಸಲ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸು ಬಾಲ ಪ್ಲೀಸ್. ನಾನು ತಪ್ಪು ಮಾಡಿದ್ದೀನಿ ಗೊತ್ತು. ಬಾಲ, ನನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಬಾಲ. ನೋಡು, ಈ ಆಸ್ತಿ, ಅಂತಸ್ತು, ದುಡ್ಡು, ಐಶ್ವರ್ಯ ಏನು ಬೇಡ ಬಾಲ. ನನಗೆ ಬೇಕಾಗಿರೋದು ನೀನು ಬಾಲ. ಪ್ಲೀಸ್ ಬಾಲ, ನನಗೆ ಒಂದ್ಸಲ ಅರ್ಥ ಮಾಡ್ಕೊ. ದುಡ್ಡಿಗಿಂತ ಮನುಷ್ಯ ಮುಖ್ಯ ಅಂತ ನನಗೆ ತೋರಿಸ್ಕೊಟ್ಟಿದ್ದೆ ನೀನು. ಇವಾಗ ನೀನೇ ನನ್ನನ್ನು ದೂರ ಮಾಡ್ಬಿಟ್ರೆ ಹೇಗೆ? ಎಲ್ರೂ ನಡು ನೀರಲ್ಲಿ ಕೈ ಬಿಟ್ಟಾಗ ನೀ ನನ್ನ ಜೊತೆ ನಿಂತಿದ್ದು ಬಾಲ. ನಿಜವಾದ ಪ್ರೀತಿಗೆ ಮಾತ್ರ ಇದು ಸಾಧ್ಯ. ಬಾಲ, ನೀ ಕೈ ಮುಗಿದು ಹೇಳ್ಕೊತೀನಿ, ಈ ಪ್ರೀತಿನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಬಾಲ. ನಂಗೆ ಒಂದೇ ಅವಕಾಶ ಕೊಡು ಬಾಲ. ಕಾಲ ಮಿಂಚೋಗಿದೆ ದಿವ್ಯಾ. ನನ್ನ ಮದ್ವೆ ಮುಂದಿಟ್ಕೊಂಡು ನಿನ್ನ ಒಪ್ಕೊಳ್ಳೋ ಮಾತೇ ಇಲ್ಲ. ನೀನ್ ನನಗೆ ಮೋಸ ಮಾಡಿದೆ, ಅದೇ ಮೋಸನ ನನ್ನ ನಂಬ್ಕೊಂಡಿರೋ ರುಕ್ಕುಗ್ ಮಾಡಕ್ ನನಗಿಷ್ಟ ಇಲ್ಲ. ಬಾಲ ಪ್ಲೀಸ್, ಒಂದೇ ಒಂದು ಅವಕಾಶ ಕೊಡು. ಕೈ ದಿನ ನೇಣಿ ಆಗಕ್ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಪ್ಲೀಸ್, ನನಗೆ ಅವಕಾಶ ಕೊಡದೆ ನನ್ನನ್ನು ದೂರ ಮಾಡಬೇಡ. ನೋಡು, ಆ ಅವಕಾಶದಲ್ಲೂ ನಾನು ಬದಲಾಗ್ದೆ ಅದೇ ದಿವ್ಯಾ ಅಂತ ನಿನ್ಗೆ ಅನ್ಸಿದ್ರೆ ನನ್ನನ್ನು ದೂರ ಮಾಡ್ಬಿಡು. ಬಾಲ, ಅವಳ ಮೊಸಳೆ ಕಣ್ಣೀರಿಗೆ ಕರಗಬೇಡ ನೀನು. ತಾಯಿಯಾಗಿ ನಾನು ಹೇಳ್ತಿದ್ದೀನಿ, ಅವಳನ್ನ ನಂಬೇಡ. ಹೌದು ಬಾಲ, ನೀನ್ ಬಂದು ರುಕ್ಕುಗೆ ತಾಳಿ ಕಟ್ಟು. ಅಲ್ಲ ಕಣೋ, ಇವಳು ಸರಿ ಹೋಗೋಳೆ ಆಗಿದ್ದಿದ್ರೆ ಇಷ್ಟು ದಿನ ಬೇಕಿತ್ತ? ಇವಳಿಂದಾಗಿ ಎಂತೆಂತ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಿದ್ಯಾ ನೀನು. ಬೇಡಪ್ಪ, ಅವಳು ನಂಬೇಡ ಕಣೋ. ಆದ್ರೆ ಈಗ ನನಗೋಸ್ಕರ ಸಾಯಕ್ಕೆ ಹೋಗ್ತಿದ್ದಾಳಲ್ಲ ಅಜ್ಜಿ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ ನೀವೇ ನನಗೆ 2ನೇ ಅವಕಾಶ ಕೊಟ್ಟಿದ್ದೀರಾ. ತಿದ್ಕೊಂಡು ನನ್ನ ಜೀವನ ಮಾಡೋ ತರ ಮಾಡಿದ್ದೀರಾ. ಈಗ ನಾನು ಆ ಅವಕಾಶನ ದಿವ್ಯಾ ಕೊಡ್ಲಿಲ್ಲ ಅಂದ್ರೆ ತಪ್ಪು ಆಗಲ್ಲ.
ವಿಷಯ ಬೇರೆ ಕಣೋ. ಅಜ್ಜಿ, ನಾನು ಫ್ರಾಡು. ಆದ್ರೆ ಇವಳು ಆಸೆ ಬುರ್ಕಿ ಅಷ್ಟೇ. ನಾನೇ ಬದಲಾಗಿದ್ದೀನಿ ಅಂದಮೇಲೆ ಇವಳು ಬದಲಾಗ್ತಾಳೆ ಅಂತ ನಂಬೋದಲ್ವಾ ಅಜ್ಜಿ? ಮಾವ ಮತ್ತೆ ಈ ಮದ್ವೆ? ರುಕ್ಕು, ನನಗೆ ಗೊತ್ತು, ಈಗ ನಾನು ಈ ಮದುವೆಯಿಂದ ಹಿಂಜರಿದ್ ಬಿಟ್ರೆ ನಿನಗೆ ನೋವಾಗುತ್ತೆ ಅಂತ. ಆದರೆ ಆದ್ರೆ ಏನ್ ಮಾವ? ನನ್ನ ಮದ್ವೆ ಆಗ್ತೀನಿ ಅಂತ ಆಸೆ ಹುಡ್ಸಿ ಆಸೆ ಮನೆವರೆಗೂ ಕರ್ಕೊಂಡ್ಬಂದು ಇವಾಗ ನನಗೆ ಕೈ ಕೊಡ್ತಾ ಇದೀಯ ಮಾವ?